ಬಾದಾಮಿ, ಪಿಸ್ತಾ, ದ್ರಾಕ್ಷಿ, ಗೋಡಂಬಿ ವಾಸನೆ ಗಮ್ಮಂತ ಬತ್ತೈತೆ. ಏನಾಗಿದ್ಯೋ ನಿನ್ ಮೂಗಿಗೆ ರೋಗ? ಏನಪ್ಪಯ್ಯ, ನೀವಿಬ್ರು ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದೀರಾ? ಹ್ಞೂ ಕಣ, ನನ್ನ ಸೊಸೆಗೆ ಏನ್ ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಓ, ಕ್ಯಾರಿ ಆನ್ ಕ್ಯಾರಿ ಆನ್. ಮುಟ್ಟೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ ಕೊಡೆ. ಬೇಕಾ? ಸ್ವಲ್ಪ ಜಾಸ್ತಿನೇ ತಗೋ. ಮಾವಂಗೇನು ಹೇಳಲ್ಲ, ಆದರೆ ಪಾಯಸಕ್ಕೆ ಮಾತ್ರ ಸ್ವಲ್ಪ ಉಳಿಸ್ಬೇಕು. ಇಟ್ಸ್ ಮೈ ಪ್ರೆಷರ್ ಯಾ. ಏಯ್ ಕ್ವಾಣೆ ತೋಳ, ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳೋಣ ಅನ್ಸ್ತದೆ, ಆದ್ರೆ ಮರ್ಯಾದೆ ಕೊಡ್ಬೇಕಲ್ವಾ? ಸೀನಾ ಅವ್ರೆ, ತಾವಿಲ್ಲೇನ್ ಮಾಡ್ತಿದ್ದೀರಾ? ಅದು ತಾವು ಮಾವ ಸೊಸೆ ಇದ್ದೀರಲ್ಲ, ಕಿಚನ್ ಕಿಂಗ್ ಇಬ್ರು ಸೇರ್ಕೊಂಡು ಅಡುಗೆ ಮಾಡ್ತಿದ್ರಲ್ಲ, ಅದಕ್ಕೆ ನಾವು ಸೇನಾಧಿಪತಿ ಆಗೋಣ ಅಂತ ಬಂದ್ವಿ. ಹಂಗಾದ್ರೆ ತುಂಬಾ ಒಳ್ಳೇದಾಯ್ತು. ಸೀನಾ ಅವ್ರೆ, ಈ ಏಲಕ್ಕಿ ತಗೊಳ್ಳಿ, ಇದರಲ್ಲಿ ಕುಟ್ಟಿ ಪುಡಿ ಮಾಡಿ ತಗೊಳ್ಳಿ. ತರಕಾರಿ ಹೆಚ್ಚಿದ್ದಾಯ್ತಾ? ಮುಗಿಸ್ಬಿಡ್ತೀನಿ ಮಾವ. ಏ ಬಾನು, ಈಗ ಹೋಗಿ ನೋಡ್ಕೊಂಬ ಏನ್ ಮಾಡ್ತಾವ್ರೆ ಅಂತ. ಇವನ್ ಬೇರೆ ಹೋಗಿ ಸೇರ್ಕೊಂಡವ್ನೆ. ಸರಿ ಅಮ್ಮ. ಅಮ್ಮ, ಅಪ್ಪ, ಅಣ್ಣ, ಅತ್ತಿಗೆ 3 ಜನ ಸೇರ್ಕೊಂಡು ಅಡ್ಗೆ ಮಾಡ್ತಾವ್ರೆ. ಬೇಕಾ ನೀನ್ ಹೋಗಿ ಸೇರ್ಕೋ. ಪದೇ ಪದೇ ನಂಗೆ ಹಿಂಸೆ ಕೊಡ್ಬೇಡ. ಬಾನು, ಓಹೋ, ಅಡುಗೆ ಕೋಣೆಯಲ್ಲಿ ನಾನು ಒಲೆ ಉರಿಸ್ತಿದ್ರೆ ಬೆಂಕಿ ಅಲ್ಲಿ ಹತ್ಕೊಂಡೈತೆ. ಹಿಂಗಾಗಬೇಕು ಅಂತಾನೆ ನಾನು ಇದನ್ನೆಲ್ಲ ಮಾಡ್ತಿರೋದು. ನನ್ನ ಬಂಗಾರದಂಥ ಸೊಸೆಗೆ ಹೊಟ್ಟೆ ಉರಿಸ್ತೀಯ? ಇನ್ನು ಮುಂದೆ ಐತೆ ನಿನಗೆ ಹಬ್ಬ. ಇವಳೇನೋ ನನ್ನ ಪಾರ್ಟಿ ಅನ್ಕೊಂಡ್ರೆ ಇವಳು ಅಲ್ಲಿಗೆ ಹೋಗಿ ಸೇರ್ಕೊಂಡ್ಲು. ನೀನು ಹೋಗ್ಬಿಡು ಅವ್ರ ಜೊತೆಯಾಗೆ, ಒಬ್ಳೇ ಇದ್ಬಿಡ್ತೀನಿ ಇಲ್ಲಿ. ಹೌದಾ? ಸರಿ ಅಮ್ಮ, ಓಕೆ ಬಾಯ್. ಕಂಗ್ರ್ಯಾಚುಲೇಷನ್ ಕಡೆ. ಕಂಗ್ರ್ಯಾಚುಲೇಷನ್. ಏನ್ರಿ ಇದು, ನಂಗೆ ನಂಬಕ್ಕೆ ಆಗ್ತಿಲ್ಲ. Congratulations, Parvati. Thank you, ma. Please come. Here she is, our dearest and incredibly talented Dr. Parvati. ಕಾನ್ವೊಕೇಶನ್ ದಿನ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಖುಷಿ ಇರತ್ತೆ, ಆದ್ರೆ ಇವತ್ತು ಇಡೀ ಕಾಲೇಜ್ಗೆ ಖುಷಿಯನ್ನ ಕೊಡುವಂತ ವಿಷಯ ಒಂದಿದೆ. ಡಿಗ್ರಿ ತಗೊಂಡ್ ಮಾತ್ರಕ್ಕೆ ಎಲ್ರೂ ಕೂಡ ವಿದ್ಯಾವಂತರು ಅಂತ ಅನ್ಸ್ಕೊಳಕ್ಕಾಗಲ್ಲ. MBBS ಓದಿದ ತಕ್ಷಣ ಎಲ್ರೂ ಕೂಡ ಡಾಕ್ಟರ್ಸ್ ಆಗೋಕ್ಕಾಗಲ್ಲ. ಒಂದು ಎಳೆ ಮಗುನ ಕೈಯಲ್ಲಿ ಇಟ್ಕೊಂಡಿರೋ ತಾಯಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ಪ್ರತಿಯೊಂದು ಪೇಷಂಟ್ ನ ಹ್ಯಾಂಡಲ್ ಮಾಡುವಂತ ಡಾಕ್ಟರ್ಸ್ಗೆ ಇರ್ಬೇಕಾಗತ್ತೆ. ನಮ್ ಪಾರ್ವತಿಗೆ ಆ ಜವಾಬ್ದಾರಿ ಡಿಗ್ರಿ ತಗೊಳ್ಳೋ ಮುಂಚೆನೆ ಇತ್ತು. ಹಾಗಿದ್ರೆ ಅವರ ಒಂದು ಜರ್ನಿ ಬಗ್ಗೆ ಏನಿದೆ ವಿಟಿ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಪಾರ್ವತಿ, ಆರ್ ಯು ಓಕೆ? ಎಸ್ ಸರ್. ಆ್ಯಕ್ಚುಲಿ ನಾನು ಈ ಮೊಮೆಂಟ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇದ್ದಕ್ಕಿದ್ದಂಗೆ ಹೇಳಿದ್ರಲ್ಲ, ಅದಕ್ಕೆ ಆಶ್ಚರ್ಯ ಆಗ್ತಿದೆ ಅಷ್ಟೇ. ಆ್ಯಂಡ್ ಈ ಮೊಮೆಂಟ್ನ ನನ್ನ ಗಂಡ ನೋಡಬೇಕಿತ್ತು, ಅವ್ರೆಲ್ಲೂ ಕಾಣಿಸ್ತಾನೆ ಇಲ್ಲ. ಅವ್ರನ್ನೇ ಹುಡುಕ್ತಿದ್ದೀನಿ ಸರ್. ಮೊದಲು ಸನ್ಮಾನ ಆಗಲಿ, ಆಮೇಲೆಲ್ಲ ಮಾತಾಡೋಣ. ಡಿಯರ್ ಸ್ಟೂಡೆಂಟ್ಸ್, ರೆಸ್ಪೆಕ್ಟೆಡ್ ಗೆಸ್ಟ್, ಈ ಕ್ಷಣ ಪಾರ್ವತಿಯವರು ಸನ್ಮಾನ ಆಗುತ್ತೆ. ತಾವೆಲ್ಲರೂ ಚಪ್ಪಾಳೆ ತಟ್ಟೋ ಮೂಲಕ ಅವ್ರನ್ನ ಹಾರೈಸಬೇಕು. ಪಾರ್ವತಿ, ಎಲ್ಲರೂ ಕಾಯ್ತಾ ಇದ್ದಾರೆ, ಬೇಗ ಬನ್ನಿ.
ಅಣ್ಣ ಯಾವ ಸತ್ಯ ಹೇಳ್ತೀನಿ ಯಾಕಂದ್ರೆ ಇಲ್ಲೇ ಓದ್ತಿರೋದು ಒಳಗೆ ಒಳಣ ಬೇಡ ನಡಿ ನಾನು ಹೇಳ್ತೀನಿ ನಡಿಯಪ್ಪ ನೀನು ಸುಮ್ಮನೆ ನಡಿ ನೀನು ಏನಪ್ಪ ಗಲಾಟೆ ಅದು ಸರ್ ಯಾರೋ ಗೊತ್ತಿಲ್ಲ ಸರ್ ಸುಮ್ಮನೆ ಒಳಗೆ ನುಗ್ತಾವನ ಗುಳಿ ಥರ. ನಾನೇನಾದ್ರೂ ಇವಾಗ ನಿಜ ಹೇಳಿ ಆಯ್ತು ಪಾರು ಗೊತ್ತಾದ್ರೆ ನನ್ನ ಗಂಡನೇ ಒಳಗೆ ಬಿಡ್ಲಿಲ್ವಾ ಅಂತ ಇನ್ನೊಂದು ಗಲಾಟೆ ಮಾಡ್ಬಿಡ್ತಾಳೆ. ಏನಿಲ್ಲ ಸರ್, ನೋಡಕ್ ಬಂದೆ ಆಟೆಯ. ಯಾರಿಗೆ ಒಳಗಡೆ ಬಿಡ್ಬೇಡ. ಆಯ್ತು ಸರ್ ನಡಿಯಪ್ಪ ನೀನು ಬಾಪ್ಪ ನೀನು ನಡಿ ನಡಿ ನೀನು ಬಾಪ್ಪ ಬಾಪ್ಪ ಬಾ ಬಾ ಈ ಕಡೆ. ನನ್ನ ಮಾವ ಇದನ್ನ ನೋಡ್ಬೇಕಿತ್ತು. ನೋಡಿದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದ. ಛೇ, ಪಾರ್ವತಿ, ಇನ್ನೊಂದು ಸ್ಪೆಷಲ್ ಗಿಫ್ಟ್ ಇದೆ ನಿನಗೆ. ಸ್ಪೆಷಲ್ ಗಿಫ್ಟಾ? ಏನ್ ಸರ್ ಅದು? ಮೆಡಿಕಲ್ ಲೈಸೆನ್ಸ್.